ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆ ಕಾಲದೊಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹುಚ್ಚೆಳ್ಳು ಬಜ್ಜಿ ನಿಮಗೆಲ್ಲ ಗೊತ್ತೇ ಇಲ್ಲ. ಹುಚ್ಚೆಳ್ಳು ಅಂದರೆ ಏನಂತಾನೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಇದು ಹಳೆ ಕಾಲದಲ್ಲಿ ಬೆಳೀತಾ ಇದ್ರಂತೆ. ಇವಾಗ ಕಡಿಮೆ ಬೆಳೆಯೋದು ಕಡಿಮೆ, ಸಿಗೋದು ಕಡಿಮೆ. ಇದು ನೋಡೋಣ ಬನ್ನಿ ಹೇಗಿರುತ್ತೆ, ಅದು ಹೇಗೆ ಮಾಡೋದಂತ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು ಇದು. ನೋಡಿ ಇವತ್ತು ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡೋದು ಅಂತ. ಈ ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ. ಇಲ್ಲಿ ಕಾಣಿಸ್ತಾ ಇರೋವಂತಹದ್ದೇ ಹುಚ್ಚೆಳ್ಳು ಬಜ್ಜಿ. ಇದನ್ನ ಹೇಗೆ ಮಾಡೋದು ಅಂತ ಕಂಪ್ಲೀಟ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ನೋಡಿ ಇಲ್ಲಿ ಕಾಣಿಸ್ತಾ ಇರುವಂತಹದ್ದೇ ಹುಚ್ಚೆಳ್ಳು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇದು ಬ್ಲಾಕ್ ಕಲರೇ ಇರುತ್ತೆ, ನೋಡ್ತಾ ಇರ್ಬೋದು. ಇದು ಕಪ್ಪು ಕಲರ್ ಇರುವಂತಹದ್ದು ಹುಚ್ಚೆಳ್ಳು. ಇದನ್ನೇ ತಿನ್ನೋವಂಥದ್ದ, ಹೇಗೆ ಮಾಡಬೇಕು, ತುಂಬ ಜನ ಇದು ನೋಡೇ ಇಲ್ಲ. ಫಸ್ಟ್ ಇದನ್ನ ಈ ಥರ ಆರಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದೊಂದನ್ನೇ ನೀಟಾಗಿ ಆರಿಸ್ಕೊಬೇಕು. ಏನಾದರೂ ಕಲ್ಲು ಅದು ಇದು ಏನಾದ್ರು ಇರ್ತವೆ, ಕ್ಲೀನ್ ಇರುತ್ತೆ, ಅದು ಒಂದೊಂದ್ಸಲಿ ನೋಡಿ ಹಾಕಬೇಕು. ಇಲ್ಲಿ ನಾನು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ, ನಿಂಬೆಹಣ್ಣು ಗಾತ್ರದ್ದು ಹುಣ್ಸೆಹಣ್ಣು ತೊಗೊಂಡು ತೊಳೆದು ನೆನಾಕಿದ್ದೀನಿ. ಇದು ಬೇಕು ಅಂತ ನೋಡ್ತಾ ಇದ್ರಲ್ಲ ಇದಕ್ಕೆ. ನೋಡಿ ಇವಾಗ ಸ್ಟವ್ ಹಚ್ಚಿ ಲೋ ಫ್ಲೇಮಲ್ಲಿ ನಾವು ಹುಚ್ಚೆಳ್ಳನ್ನ ಹುರ್ಕೊತಾ ಇದ್ದೀನಿ. ಜಾಸ್ತಿ ಹುರ್ಕೊಬಾರ್ದು, 1-2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹುರ್ಕೊಂಡು ನೋಡಿ ಈ ಥರ ಮಿಕ್ಸಿಗೆ ಜಾರ್ಗೆ ಹಾಕೋಬೇಕು. ತುಂಬ ಜಾಸ್ತಿ ಹುರಿಯೋಕೆ ಹೋಗ್ಬೇಡ್ರಿ, ಇದು ಕಪ್ಪು ಇರೋದ್ರಿಂದ ಸೀದ್ರೂ ಗೊತ್ತಾಗಲ್ಲ. 1-2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು. ನೋಡಿ ಇವಾಗ ಜಾರ್ಗೆ ಹಾಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಈ ಥರ ಯಾವ ಥರ ಇದು ಪೌಡರ್ ಆಗಿದೆ ಅಂತ. ನೋಡಿ ಈ ಥರ ಪೌಡರ್ ಆಗಿದೆ. ಇದನ್ನ ಒಂದು ಜರಡಿ ಸಹಾಯದಿಂದ ಇದನ್ನ ಜರಡಿಡ್ಕೊಬೇಕು. ಇದು ಕಂಪ್ಲೀಟ್ಲಿ ಇದನ್ನೇ ಹಾಕುವಂಥದ್ದಲ್ಲ, ನೋಡ್ತಾ ಇರ್ಬೋದು. ಈ ಥರ ಜರಡಿಡ್ಕೊಬೇಕು. ನೋಡಿ ಇಲ್ಲಿ ಜರಡ್ ಇಟ್ಕೊತಾ ಇದ್ದೀವಿ. ಜರಡ್ ಇಟ್ಕೊಂಡ್ಮೇಲೆ ಮೇಲ್ಗಡೆ ಉಳಿಯುವಂತಹದ್ದನ್ನ ನೋಡಿ, ಇದನ್ನ ಯೂಸ್ ಮಾಡೋ ಅಂತಹದ್ದಲ್ಲ. ನೋಡಿ ಕೆಳಗಡೆ ಪೌಡರ್ ಆ ಥರ ಬಿದ್ದಿರುತ್ತೆ, ಇದನ್ನ ನಾವು ಯೂಸ್ ಮಾಡುವಂತಹದ್ದು. ಇದು ನೋಡಿ ಹುಚ್ಚೆಳ್ಳು ಪುಡಿ ಇದೇನೆ, ನೋಡ್ತಾ ಇರ್ಬೋದು. ಇದನ್ನ ಮಾತ್ರ ನಾವು ಬಜ್ಜಿಗೆ ಯೂಸ್ ಮಾಡುವಂತಹದ್ದು. ಇದು ವೇಸ್ಟ್ ನಾನು ತೋರಿಸ್ತಾ ಇರುವಂತಹದ್ದು, ಇದು ಏನಕ್ಕೂ ಯೂಸ್ ಇಲ್ಲ. ನೋಡಿ ಇದನ್ನ ಮಾತ್ರ ನಾವು ಬಜ್ಜಿಗೆ ಯೂಸ್ ಮಾಡುವಂತಹದ್ದು. ನೋಡಿ ಖಾರ ರುಬ್ಕೊಳೋಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಆವಾಗಲೇ ಹುಣ್ಸೆಹಣ್ಣು ನೆನಾಕಿಟ್ಟಿದ್ವಲ್ಲ, ಅದು ಸಹ ಬೇಕು. ನೋಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಳ್ಳಿ. ನೋಡಿ ಇಲ್ಲಿ ನಾವು ತೊಗೊಂಡಿರೋ ಅಂತಹದ್ದು ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲದು ಒಂದೊಂದೇ ಹಾಕೊಬೇಕು ನಾವು. ಖಾರದ ಪುಡಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಇತ್ತು ಅಂತ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಉಪ್ಪು ಅಷ್ಟೇ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ಇದಕ್ಕೆ ಮತ್ತೆ ಅಲ್ಲಿ ಹುಚ್ಚೆಳ್ಳು ಪುಡಿ ಇತ್ತಲ್ಲ, ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಖಾರ ರುಬ್ಕೊಂಡು ಆದಮೇಲೆ ಇವಾಗ ಇದನ್ನು ಹುಚ್ಚೆಳ್ಳು ಪುಡಿನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ನುಣ್ಣಗೆ ಪೇಸ್ಟ್ ಥರ ಹಾಕಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಪೇಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ, ಯಾಕಂದರೆ ಮುದ್ದೆ ಅನ್ನ ಜೊತೆ ತಿನ್ನೋಕ್ಕೆ. ಗಟ್ಟಿ ಇದ್ರೆ ಚಪಾತಿ ರೊಟ್ಟಿ ತಿನ್ಬೋದು. ಇದಕ್ಕೆ ಬೇಕಂದರೆ ನಾವು ಈರುಳ್ಳಿ ಆ್ಯಡ್ ಮಾಡ್ಕೊಬೋದು. ನೋಡಿ ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಹಸಿ ಬಜ್ಜಿ ಆಗಿರೋದ್ರಿಂದ ಹಸಿ ಈರುಳ್ಳಿನೇ ಹಾಕ್ತಾ ಇದ್ದೀನಿ, ಹಾಗೆ ಹೆಚ್ಚಿಬಿಟ್ಟು. ನೋಡಿ ಮುದ್ದೆ ಜೊತೆ ಕಾಂಬಿನೇಷನ್ ಅಂತೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಹುಚ್ಚೆಳ್ಳು ಬಜ್ಜಿ ಹೇಗೆ ಮಾಡೋದು ಅಂತ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದಕ್ಕೆ ಬಿಸಿ ಮುದ್ದೆ ಕಾಂಬಿನೇಷನ್ ಅಂತೂ ಚೆನ್ನಾಗಿರುತ್ತೆ. ಇದು ನೀರು ಹಾಕ್ಕೊಂಡಿಲ್ಲ ಅಂದರೆ ನಾನು ಹೇಳಿದ್ನಲ್ಲ, ಗಟ್ಟಿ ಇದ್ದರೆ ಚಪಾತಿ ರೊಟ್ಟಿ ಜೊತೆನೂ ಕಾಂಬಿನೇಷನ್ ಅದಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಮುದ್ದೆ ಅನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಬೇಕಾದ್ರೆ ಇವಾಗ ಆ್ಯಡ್ ಮಾಡ್ಕೊಬೋದು. ಹಳೆ ಕಾಲದಲ್ಲಿ ಈ ಥರ ಬಜ್ಜಿಗಳೇ ಜಾಸ್ತಿ, ಸಾಂಬಾರುಗಳು ಮಾಡ್ತಾ ಇರಲಿಲ್ವಂತೆ. ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ, ಈ ಥರನೇ ನಾವು ಜಾಸ್ತಿ ಬಜ್ಜಿಗಳನ್ನ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರಲ್ಲ ಹುಚ್ಚೆಳ್ಳು ಬಜ್ಜಿ ಹೇಗೆ ಮಾಡೋದು ಅಂತ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.